ಅಲ್ಲ ಗುರು, ನಾವೇ ಜೈಕಾರ ಹಾಕೊಂಡು ಯಾರನ್ನಾದ್ರೂ ಕರೆಸ್ಬೇಕು. ಇವನ್ ಯಾರಪ್ಪ, ಇವನ್ ಕುಡುಕ್ ನನ್ ಮಗ, ಅವನೇ ಜೈಕಾರ ಹಾಕೊಂಬತ್ತವನೆ. ಯಾರು ಕುಡ್ಕೊಂಡ್ ಬಂದಿದ್ದು? ಹಲೋ 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 ಹಲೋ, ವಾರ್ಷಿಕೋತ್ಸವ ಕುಡ್ಕೊಂಡ್ ಬರ್ತೀರಾ? ಹಲೋ ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಇಲ್ಲಿರಿ. ಎಲ್ಲೇ ಕುಡ್ಕೊಂಡ್ ಬಂದಿದ್ಯಾ ಕುಡುಕ್ ನನ್ ಮಗನ, ಹಿಂದಕ್ ತಿರ್ಗ್ ನೋಡಯ್ಯ. ಬರ ಇಲ್ಲಿ, ಬನ್ನಿ 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 ಬನ್ನಿ. ಓಂ ಓಂ ಓಂ, ಬ್ಲಾಸ್ಟ್ ಆದತ್ತು ಬಾಂಬು. ಓಂ ಓಂ ಡ್ರ ಡ್ರ, ಬಾ ಬಾ ಬಾ. ಓಂ ಓಂ. ಈಗ ಗೊತ್ತಾಯ್ತು ಸರ್ಕಾರ ಯಾಕೆ ಗಂಡು ಕೊಡ್ಲಿಲ್ಲ. ಈಗ ಗೊತ್ತಾಯ್ತು ಸರ್ಕಾರ ಯಾಕೆ ಗಂಡ್ ಮಕ್ಳ ಕೈಯಲ್ಲಿ 2,000 ಕೊಡ್ಲಿಲ್ಲ ಅಂತ. ಎಲ್ಲ ಬಾರ್ ಅಂಗಡಿಗೆ ಹಾಕ್ತೀರಾ ಅಂತ ಅಂದ್ಬಿಟ್ಟು ಮತ್ತೆ ಕುಡುಕ್ ನನ್ ಮಕ್ಳು ಇರ್ತೀರಾ ಅಂತಾರೆ, ನೀ ಕೊಟ್ಟಿಲ್ಲ. ಏನೋ ಏನೋ ಕುಡುಕ ಅನ್ಬೇಡ, ಕುಡುಕನ್ನ ಕುಡುಕ ಅಂದೆ ಇನ್ನೇನಂತ ಕರಿಬೇಕು? ಕೆಡುಕ ಅನ್ಬೇಕಾ? ಮದ್ಯಪಾನ ಪ್ರಿಯರು. ಏನೋ ನನ್ ಸಂಘದವ್ರಿದ್ದಾರೆ, ಕರೀಲ? ನಿಮ್ ಸಂಘದವ್ರ ಎಲ್ಲಿದ್ದಾರೆ? ಕಾಲೇಜ್ ವಾರ್ಷಿಕೋತ್ಸವ ಕೊಂಡ್ರು, ಇಲ್ಲಿ ಪ್ರಿನ್ಸಿಪಲ್ ಎಲ್ಲ ಕೂತಿದ್ದಾರೆ, ಅವ್ರ ಸಂಘದವ್ರು ಅಂದ್ರೆ ಕೈ ಎತ್ತುತ್ತಿರಲ್ಲ. ನೀವ್ ಎಂತಾರೇನು ಮಕ್ಕಳು ನೀವು? ಅಲ್ಲ, ನೀನ್ ಯಾರು? ಹಲೋ, ನಾನು ಡೈರೆಕ್ಟರ್, ಇವ್ರಿನ್ ಪ್ರೊಡ್ಯೂಸರು. ನಮಸ್ಕಾರ ಮಾಡೋರ್ಗೊಂದು. ಅವ್ರಿಗೆ ನಮಸ್ಕಾರ ಕೊಡ್ತೀನಿ. ಅಲ್ಲಿ ಹೀರೋ ಅಲ್ಲಿದಾರಂತೆ. ಹೀರೋಯಿನ್? ಹಂಗಾದ್ರೆ ಇವನ್ ಯಾರು? ಡ್ಯಾನ್ಸ್ ಮಾಡಿಸ್ತೀರಾ? ಡ್ಯಾನ್ಸ್ ಮಾಡ್ಸಲ್ಲಪ್ಪ, ಆಡಿಷನ್ ತಗೋತಾ ಇದ್ದೀನಿ. ಅದಕ್ಕೆ ನೀನ್ ಆಡಿಷನ್ಗೆ ಬಂದಿದ್ಯಾ? ಹೌದು. ರೆಡಿ. ಯಾರು? ನಿನ್ನಂತ ಕುಡುಕ್ ನನ್ ಮಕ್ಳಿಗೆ ಆಡಿಷನ್ ತಗೋಬೇಕಾ? ಅವಾಗಯ್ಯ ಸುಮ್ನೆ ಎಲ್ಲರ ಬಾರ್ ನೋಡ್ಕೊಂಡೋಗು. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀಯಾ? ಎಲ್ಲಿ ಒಂದ್ ಡ್ಯಾನ್ಸ್ ಮಾಡು. ಫಸ್ಟ್ ಆಕ್ಟಿಂಗ್ ಮಾಡ್ತೀನಿ. ಆಕ್ಟಿಂಗ್ ಮಾಡ್ತೀಯಾ? ಯಾವ ತರ? ಮೊದ್ಲು ಏನ್ ಬರುತ್ತೆ ಅದನ್ನ ಮಾಡಿ ನಿನ್ಗೆ ಗೊತ್ತಿಲ್ಲ. ಮೊದ್ಲು ಏನ್ ಬರುತ್ತಂದ್ರಲ್ಲ, ಅದಕ್ಕೆ ಬರ್ತಾ ಇತ್ತು. ಇವನು ಯಾರು? ಇವನು ಇಬ್ಬರು ಆಕ್ಟ್ರು. ಮೊದಲು ಏನು ಬರುತ್ತೆ ಅಂದ್ರೆ, ನಿನಗ್ ಟ್ಯಾಲೆಂಟ್ ಏನಿದೆ ಅದನ್ನ ಮಾಡು ಅಂದೆ. ಜಾದು ಮಾಡ್ತೀನಿ. ಜಾದು? ಕಮಿಯರ್. ಜಾದು ತೇರಿ ನಜರ್ ಮಾಡು. ಜಾದು. ಈಗ ಎಲ್ರು ಹೃದಯನ ಗಟ್ಟಿ ಮಾಡ್ಕೊಳ್ಳಿ. ನಾನ್ ಜಾದು ಮಾಡ್ತಾ ಇದ್ದೀನಿ. ಹೃದಯ ಗಟ್ಟಿ ಮಾಡ್ಕೊಳ್ರು. ಈ ಕಿರು ಬೆರಳನ್ನ ಈ ಕಡೆ ತರ್ತೀನಿ. ಈ ಬೆರಳನ್ನ ಅಲ್ಲಿಗೆ ತರ್ತೀಯ ನೀನು? ಹೌ ಇಟ್ ಇಸ್ ಪಾಸಿಬಲ್ ಐ ಸೇ? ನೋಡಿ, ಶೋ ಮೀ. ಮಿಸ್ ಆಗೋದ್ ಬೇಡ, ಇವ್ರು ನೋಡ್ತಾ ಇದೆ. ಓಂ ರೀಂ ಜಟ್ ಪಟ್. ಮೇಡಮ್, ನಮ್ಗೆ ಯಾರು ಜೈಕರ್ ಹಾಕಲ್ಲ, ನಮಗ್ ನಾವೇ ಜೈಕರ್ ಹಾಕೋಬೇಕು. ನೈಸ್ ನೈಸ್, ತುಂಬಾ ಚೆನ್ನಾಗಿ ಜಾದು ಮಾಡಿದೆ. ಇಲ್ಲಿ ಬೈ, ಆಕ್ಟಿಂಗ್ ಏನ್ ಬರುತ್ತೆ? ಮಿಮಿಕ್ರಿ. ಯು ಆರ್ ಎ ಮಿಮಿಕ್ರಿ ಆರ್ಟಿಸ್ಟ್? ಹೌದು. ಮೀ ಆಲ್ಸೋ. ಡು ಇಟ್. ಈಗ ನಾನು ಸಿಂಹದ ಮಾಡ್ತೀನಿ. ಸಿಂಹದ ಮಿಮಿಕ್ರಿ ಮಾಡ್ತೀಯಾ? ಮಾಡಪ್ಪ. ಇಡೇ 1 2 3 ಸ್ಟಾರ್ಟ್. ಇದ್ಯಾವುದು? ಅಲ್ಲೂ ಒಂದು ಸಿಂಹ ಐತೆ. ಅಲ್ಲೋ, ಇದು ಸಿಂಹ ಅಲ್ಲ, ಬೆಕ್ಕು. ಇಲ್ಲ, ಸಿಂಹನೇ. ಬೆಕ್ಕು ರೀ. ಸಿಂಹನೇ. ಬೆಕ್ಕು ರೀ. ಇಲ್ಲ, ಸಿಂಹ ಬೆಕ್ಕಿಂದು ಮಿಮಿಕ್ರಿ ಮಾಡುತ್ತೆ. ನಿಮ್ ಮಿಮಿಕ್ರಿ ಬೇಡ, ಇಲ್ಲಿ ಬನ್ನಿ. ಇಲ್ಲಿ ಡೈಲಾಗ್ ಹೇಳ್ಕೊಡ್ತೀನಿ, ಡೈಲಾಗ್ ಹೇಳಿ. ಒಂದ್ ಡೈಲಾಗ್ ಹೇಳ್ಕೊಡ್ಲಾ? ಅತಳ ವಿತಳ ಸುತ್ತಳ ಪಾತಾಳ ತಳಾತಳದಲ್ಲಿ ಎಲ್ಲಿ ಅಡಗಿದ್ದರೂ ನಾನಿನ್ನ ಬಚ್ಚಿಟ್ಟುಕೊಂಡು ಬಂದು ಸದೆ ಬಡಿಯುವೆ. ಚೆನ್ನಾಗಿ ಹೇಳ್ತೀಯ. ನಾನಲ್ಲ, ನೀನ್ ಹೇಳು. ನಾನು ಹೇಳ್ಬೇಕಾ? ಹೇಳಿ. ಅತಳ ವಿತಳ ಸುತ್ತಳಪ್ಪ. ಆಕ್ಷನ್. ಅತಳ ವಿತಳ ಸುತ್ತಳ. ಚೂರ್ ತುಂಡ ಮಾಡ. ಅತಳ ವಿತಳ ಸುತ್ತಳ.
ಇನ್ನೊಂಚೂರು ತುಂಡ ಮಾಡ. ಆತಾಳ ವಿತಾಳ. ಓಕೆ. ಇನ್ನೊಂಚೂರು ತುಂಡ ಮಾಡ. ಆತಾಳ. ಇನ್ನೊಂಚೂರು ತುಂಡ ಮಾಡ. ತಾಳ. ಓಕೆ ರೆಡಿ. ಇನ್ನೊಂಚೂರು ತುಂಡ ಮಾಡ. ಓಕೆ ರೆಡಿ. ಆಕ್ಷನ್ ಹೇಳೋ. ಆಕ್ಷನ್. ಆ ಏನೈತೆ ಅಂತ ಇದನ್ನ ಮಾಡ್ತಾ ಇದೀಯ ನೀನು? ನೀನು ಒಂದೊಂದೇ ಅನ್ಕೊಂಡ್ ಕೂತಿದ್ರೆ ನನ್ ಸಿನಿಮಾ ಆಗಲ್ಲ. ಪ್ಯಾಕಪ್ ಮಾಡ್ಕೊಂಡ್ ಮನೆಗೆ ಹೋಗ್ಬೇಕಾಗತ್ತೆ. ಬೇರೆ ಏನ್ ಪ್ರಶ್ನೆ ಕೇಳ್ತಾ ಕೇಳು, ಉತ್ತರ ನೋಡು, ಕೊಡು. ಒಂದ್ 4 ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳು. ನೀನೇನಾದ್ರು ಬುದ್ಧಿವಂತ ಆಗಿದ್ರೆ ಓಕೆ, ಡಬ್ಬಿಂಗ್ ಅಲ್ಲಿ ಮ್ಯಾನೇಜ್ ಮಾಡ್ಕೊಂಡು ನಿಂಗೆ ಚಾನ್ಸ್ ಕೊಡ್ತೀನಿ. ಸರಿ. ಈಗ ನನ್ನ ಸಿನಿಮಾದಲ್ಲಿ ಒಂದು ಪಕ್ಷಿ ಬರುತ್ತೆ, ಗಂಡ ಬೇರುಂಡ ಪಕ್ಷಿ. ಗಂಡ ಬೇರುಂಡ ಅಂದ್ರೆ ಗೊತ್ತಲ್ವಾ ನಿನಗೆ? ಏನ್ ಹೇಳು? ಗಂಡ ಬೇರೂರು ಅಂದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಗಂಡ ಬೇರೂರು ಮನೆ ಉಂಡರೆ ಗಂಡ ಬೇರುಂಡ ಎಂದು ಕರೆಯುತ್ತಾರೆ. ಸರ್, ನಿಮ್ ಕಾಲೇಜಲ್ಲಿ ಗಂಡ ಬೇರುಂಡ ಅಂದ್ರೆ ಹಿಂಗೆ ಹೇಳ್ಕೊಟ್ಟಿದ್ದೀರಾ ಸರ್? ಯಾವ ಗಂಡ ಬೇರುಂಡ ಆದ್ರೆ ಅದೊಂದು ಪಕ್ಷಿ ಕಡೆಯ. ಸರಿ, ಅದು ಬೇಡ. ಈಗ ನನ್ನ ಸಿನಿಮಾದಲ್ಲಿ ಡೆಲಿವರಿ ಬಾಯ್ ಕೆಲಸ ಇದೆ. ಆನ್ಲೈನ್ ಡೆಲಿವರಿ, ಡೋರ್ ಡೆಲಿವರಿ ಎಲ್ಲ ಗೊತ್ತಲ್ವಾ? ಡೋರ್ ಡೆಲಿವರಿ ಅಂದ್ರೆ ಏನ್ ಹೇಳು? ಡೋರ್ ಡೆಲಿವರಿ ಅಂದ್ರೆ ಹೆಂಡತಿಗೆ 9 ತಿಂಗಳು ತುಂಬಿ ಇನ್ನೇನು ಆಸ್ಪತ್ರೆಗೆ ಹೋಗ್ಬೇಕಂತ ಡೋರಿನ ಹೊರಗಡೆ ಹೋಗ್ಬೇಕಂದ್ರೆ ಡೋರ್ನ ಡೆಲಿವರಿ ಆದ್ರೆ ಡೋರ್ ಡೆಲಿವರಿ ಎಂದು ಕರೆಯುತ್ತಾರೆ. ಯಾವ ಕಾಲೇಜಲ್ಲಿ ಓದಿದ್ದೆ ನೀನು? ವಿದ್ಯಾಚೇತನ ಅಂತ ಮಾತ್ರ ಹೇಳ್ಬೇಡ. ಇಲ್ಲಿರೋ ಪ್ರಿನ್ಸಿಪಲ್ ನೋಡಕ್ ಬಿಡ್ತಾರೆ ಆಮೇಲೆ. ನಾನು ಅಮೆರಿಕದಲ್ಲಿ ಓದಿದ್ದು. ನೈಸ್. ಮೂಲ ವಸ್ತುಗಳು ಅಂದ್ರೆ ಗೊತ್ತಾ ನಿಮ್ಗೆ? ಮನೆಯ ಮೂಲೆಯಲ್ಲಿರುವ ವಸ್ತುಗಳನ್ನು ಮೂಲ ವಸ್ತು ಎಂದು ಕರೆಯುತ್ತಾರೆ. ಹೌದೇನ್ರಪ್ಪ? ಉದಾಹರಣೆಗೆ ನೀನು. ಈ ಪ್ರಶ್ನೆನೇ ಬೇಡ. ಅಲ್ಲೋ. ಬೆಳಗ್ಗೆನೆ ಕುಡ್ಕೊಂಡ್ ಬಂದಿದ್ಯಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವೇನಯ್ಯ? ಯಾಕೆಲ್ಲ ಕುಡಿತೀರಾ ನೀವು? ಇದನ್ ಕುಡಿಯೋದ್ರ ಮತ್ತು ಹಾಲು ಹಾರ್ಲಿಕ್ಸ್ ಕುಡಿದ್ರೆ? ಹೌದಾ? ನೀನ್ ಹಾಲೆಲ್ಲ ಕುಡಿತೀಯಲ್ಲ, ನಿನಗೇನ್ ಶಕ್ತಿ ಇದೆ? ಹಲೋ, ಹಾಲು ಹಾರ್ಲಿಕ್ಸ್ ಕುಡ್ದಿರೋದಕ್ಕೇನೆ ಇವತ್ತು ಜನಸಂಖ್ಯೆನ ಹೋಗಿ ನೋಡು. ಎಲ್ಲಾರ ಮನೆಯಲ್ಲೂ ನೇತಾಡ್ತಾ ಇರೋದು ಮೊದ್ಲು ಗಂಡ್ ಮಕ್ಳು ಫೋಟೋ. ಹೆಣ್ಮಕ್ಳು ಜಾಸ್ತಿ ದಿನ ಬದುಕ್ತಿವಿ ಕುಡ್ದು ಶಕ್ತಿಯುತವಾಗಿ. ಹಲೋ, ಅಷ್ಟೆಲ್ಲ ಶಕ್ತಿ ಇದೆಯಲ್ಲ? ಹೌದು. ನೀನ್ ಹಾಲು ಕುಡ್ದು ಈ ಕಂಬನ ಅಲ್ಲಾಡ್ಸು. ಆ ಕಂಬ ಹೆಂಗಪ್ಪ ಅಲ್ಲಾಡ್ಸಕ್ಕಾಗುತ್ತೆ? ಗಟ್ಟಿ ಇದೆ ಅದು. ಆದ್ರೀಗ ನಾನು ಆಲ್ಕೋಹಾಲ್ ಕುಡ್ದಿದ್ದೀನಲ್ಲ, ಈ ಕಂಬ ಅಲ್ಲಾಡ್ಸ್ಲಾ? ಹೆಂಗೆ? ಹೆಂಗೆ? ನೀವು ಕುಡುಕ್ರೆ ಗ್ರೇಟ್ ಹಂಗಾದ್ರೆ. ಇಷ್ಟೆಲ್ಲ ಪ್ರಶ್ನೆ ಕೇಳ್ತೀಯಲ್ಲ, ನಾನೊಂದೆರಡು ಪ್ರಶ್ನೆ ಕೇಳ್ತಿ ಬಾಯಿ. ಒಂದ್ ನಿಮಿಷ, ಏನ್ ಪ್ರಶ್ನೆ ಕೇಳ್ತೀಯ? ಬಾಯಿ. ಐ ಎಮ್ MBA ಗ್ರಾಜುಯೇಟ್, ಡಬಲ್ ಗ್ರಾಜುಯೇಟ್. ಓಕೆ. ಆಕಾಶದಲ್ಲಿರೋ ಚಂದ್ರ ಹತ್ರನ, ನೆಲಮಂಗಲ ಬಸ್ ಸ್ಟ್ಯಾಂಡ್ ಹತ್ರನ? ಯಾವನ್ಗಾರ ಏನೋ ಸಿಲ್ಲಿ ಕ್ವೆಶ್ಚನ್ ಸರ್. ನಾನೇ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದೆ. ಆಕಾಶದಲ್ಲಿರೋ ಚಂದ್ರ ಎಲ್ಲಾರು ಹತ್ರ ಆಗುತ್ತಾ? ನೆಲಮಂಗಲ ಬಸ್ ಸ್ಟಾಪ್ ಅಪ್ಪ. ಬಾಯಿ. ವಾಟ್? ನೋಡಿ, ಅದೇನ ಆಕಾಶದಲ್ಲಿರೋ ಚಂದ್ರ. ಚಂದ್ರ ಅಲ್ಲ, ಅದು ಸೂರ್ಯ. ಸೂರ್ಯ. ಬಸ್ ಸ್ಟ್ಯಾಂಡ್ ತೋರಿಸು. ಡಮ್ಮಿ ಮಾಡ್ಬಿಟ್ನಲ್ಲ ನನ್ನನ್ನೇ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಈಗ 2 ಚಕ್ರ ಇರುತ್ತೆ, ಒಂದು ಹ್ಯಾಂಡಲ್ ಇರುತ್ತೆ. ಕೀ ಹಾಕಿ ತಿರುಗಿಸಿದ್ರೆ ಮುಂದಕ್ಕೆ ಹೋಗುತ್ತಲ್ಲ, ಏನದು? ಏನು? ಬೈಕ್. ಅದು ಬೈಕ್ ಅಂತ ನಂಗೂ ಗೊತ್ತು, ಇಲ್ಲಿ ಇದ್ದ ಗೊತ್ತವಲ್ಲ ನಮ್ ಬ್ಯಾಕ್ ಮೆಂಚ್ ಸ್ಟೂಡೆಂಟ್ಸ್ ಅವ್ರಿಗೂ ಗೊತ್ತು. ಅದೇನು ಹೀರೋ ಹೋಂಡಾ ಬೈಕಾ, ಯಮಹಾ ಬೈಕಾ, ಪಲ್ಸರ್ ಬೈಕಾ? ಹೆಸರು ಹೇಳಮ್ಮ, ಹೆಸರು. ಮಂಗ ಮಾಡ್ತಾನೆ ನೋಡಿ ಸರ್. ಹಂಗ ಹೇಳಕ್ ಬಂದ್ಯಾ? MBA ಡಬಲ್ ಗ್ರಾಜುಯೇಟ್. ಇರೋ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಮುಂದೆಲ್ಲ ಒಂದು ಮನೆ ಇದೆ. ಓಕೆ. ಮನೆ ಮುಂದೆ ಬೆಂಕಿ ಹಾಕಿದ್ದಾರೆ. ಒಬ್ಬನಿಗೆ ಸ್ನಾನ ಮಾಡಿಸಿ ಮೂಗಿಗೆ ಹತ್ತಿ ಹಾಕಿದ್ದಾರೆ. 4 ಜನ ಹೆಂಗಸರು ಅಂತ ಕೂಗ್ತಾ ಇದ್ದಾರೆ. ಅಂದ್ರೆ ಏನು? ಇವನಿಗೆ ಅಷ್ಟು ಗೊತ್ತಿಲ್ಲ ಕಣ್ರು, ಅದು ಹೆಣ. ಅದು ಹೆಣ ಅಂತ ಇವರಿಗೂ ಗೊತ್ತು, ನಂಗೂ ಗೊತ್ತು, ಅವರಿಗೂ ಗೊತ್ತು. ಓಕೆ. ಆ ಹೆಣ ಅಪ್ಪಂದ, ಅಮ್ಮಂದ, ತಂಗಿದ, ತಮ್ಮಂದ. ನೈಸ್, ಥ್ಯಾಂಕ್ ಯು ಸೋ ಮಚ್. ಓಕೆ. ನಿನ್ನಂತರ ಆಡಿಷನ್ ತಗೊಂಡ್ರೆ ನನ್ನ ಸಿನಿಮಾ ಸರ್ ಮಲ್ಕಂಡ್ ನೋಡಿ ಆಗ್ಬಿಡುತ್ತೆ ಸರ್. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು.
ಓಕೆ, ಇದಾಗಿತ್ತು ನಿಮ್ಮನ್ನೆಲ್ಲ ನಗ್ಸುವಂತ ಒಂದು ಸಣ್ಣ ಪ್ರಯತ್ನ. ನಾವ್ ಇಲ್ಲಿ ಬಂದ್ಮೇಲೆ ಸರ್ ಹೇಳಿದ್ರು ಒಂದ್ ಯಾವ್ದಾದ್ರು ಕಾಮಿಡಿ ಜಲಕ್ ಮಾಡಿ ಅಂತ. ಸೊ ಹಾಗಾಗಿ ನಮ್ ಗಜೇಂದ್ರ ಅವರ ಒಂದು ಕುಡುಕೊಂದು ಕಾಮಿಡಿ ಝಲಕನ್ನ ತೋರಿಸಿದ್ವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಈ ಒಂದು ವಿದ್ಯಾಚೇತನ ಟೆಕ್ನೋ ಪದವಿ ಪೂರ್ವ ಕಾಲೇಜಿಗೆ ಇವತ್ತು ಬರ್ಮಾಡ್ಕೊಂಡಿದ್ದಕ್ಕೆ, ನಿಮ್ಮನ್ನೆಲ್ಲ ನೋಡುವಂತ ಒಂದು ಸೌಭಾಗ್ಯವನ್ನ ನಮ್ಗೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೆ ಹಾಗೆ ನಮ್ಮ ಸತೀಶ್ ಅಣ್ಣಂಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.